ಯಾಕೆ ನಮ್ಮ ಜನ್ರೇಷನ್ ಅವರು ಸ್ಕ್ರೀನ್ ಟೈಮ್ ಮೇಲೆ ಕೊಡ್ತಿರುವಂತಹ ಇಂಪಾರ್ಟೆನ್ಸ್ನ ಬೇರೆ ವಿಷಯಗಳಿಗೆ ಕೊಡ್ತಿಲ್ಲ ಅಂತ. ಆ್ಯಕ್ಟಿವಿಟೀಸ್ಗೆ ಆಗಿರ್ಬೋದು, ಅಥವಾ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ಳೋಕ್ಕೆ ಆಗಿರ್ಬೋದು, ಅಥವಾ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಬಂದಾಗ ರೀಲ್ಸ್ ನೋಡಿ ದೇ ಆರ್ ಸಾಲ್ವಿಂಗ್ ದೇರ್ ಪ್ರಾಬ್ಲಮ್ಸ್. ಯಾರೂ ಇಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕು ಅನ್ನೋ ಪ್ರೆಷರೇ ತೊಗೊಳ್ತಾ ಇಲ್ಲ ಅನಿಸುತ್ತೆ. ಅಲ್ಲಿ ಯಾಕೋ ನಮ್ಮವ್ರು ಲ್ಯಾಕ್ ಆಗ್ತಿದ್ದಾರೆ, ಬರೀ ರೀಲ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆಯೇನೋ. ಅದು ಏನು ರೀಲ್ಸ್ ಏನು ಇನ್ಫಾರ್ಮೇಟಿವ್ ನೋಡ್ತಾರಾ? ಅದು ಇಲ್ಲ, ಸುಮ್ಮನೆ ಯಾರೋ ಒಬ್ರು ಡ್ಯಾನ್ಸ್ ಮಾಡಿರ್ತಾರೆ, ಅದನ್ನು ಸ್ಕ್ರಾಲ್ ಮಾಡ್ಕೊಂಡು ಕೂತಿರ್ತಾರೆ. ಐ ಡೋಂಟ್ ನೋ ಯಾಕೆ ನಮ್ಮ ಜನ್ರೇಷನ್ ಹಿಂಗೆ ಆಗ್ತಾ ಇದೆ ಅಂತ. ಅಂದರೆ ಇನ್ನೂ ಭಗವದ್ಗೀತೆ ಅನ್ನೋದು ಅಷ್ಟು ರೀಚ್ ಆಗ್ತಾ ಇಲ್ವಾ ಈಗಿನ ಯೂತ್ಸಿಗೆ ಅನ್ನೋದು. ಏನಾಗುತ್ತೆ, ಎರಡು ಪಾಸಿಬಿಲಿಟಿ ಇದೆ. ಒಂದು ಪ್ರಾಬ್ಲಮ್ ಬಂತು ಅಂದ ತಕ್ಷಣ ನನ್ನನ್ನು ನಾನು ಆ ಪ್ರಾಬ್ಲಮಿಂದ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು. ರೀಲೆಲ್ಲ ಏನು ಮಾಡುತ್ತೆ, ದಿಸ್ ಆರ್ ಆಲ್ ಕ್ವಿಕ್ ಫಿಕ್ಸಸ್. ನಾನು ಅದನ್ನು ನೋಡಿದ ತಕ್ಷಣ ನಾನು ಡಿಸ್ಟ್ರಾಕ್ಷನ್ ಆಗುತ್ತೆ, ನಾನು ಪ್ರಾಬ್ಲಮಿಂದ ಮುಖ ಆ ಕಡೆ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಿರುತ್ತೆ, ಪ್ರಾಬ್ಲಮ್ ಏನು ಬೇಕೋ ಅದನ್ನು ನೋಡಿ ಅದನ್ನು ನಾನು ಅದ್ರ ಮೇಲೆ ವರ್ಕ್ ಮಾಡಿಕೊಂಡು ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಜನಕ್ಕೆ ಜಾಸ್ತಿ ಟೈಮ್ ಹಿಡಿಯೋದು ಇಷ್ಟ ಆಗಲ್ಲ, ರೈಟ್? ಇವಾಗ ರೀಲ್ ಅಂತಲೇ ತೊಗೊಳ್ಳೋಣ. ರೀಲ್ಸ್ ಏನಿದೆ, ಅದರದ್ದು ಆಲ್ಗರಿದಮ್ ಏನಿದೆ, ಅದು ನಮ್ಮ ಜೀವನ ತೋರಿಸುತ್ತೆ. ಈಗ ನಾನು ಕೃಷ್ಣನ ಬಗ್ಗೆ ರೀಲ್ ನೋಡೋಕೆ ಶುರು ಮಾಡಿದೆ ಅಂತ ಅನ್ಕೊಳ್ಳೋಣ. ಸ್ಲೋಲಿ ಕೃಷ್ಣನ ಬಗ್ಗೆ ರೀಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಮಹಾಭಾರತದ ಬಗ್ಗೆ ನೋಡೋಕೆ ಶುರು ಮಾಡಿ ಬರೀ ಮಹಾಭಾರತದ ಬಗ್ಗೆ ಶುರು ಆಗುತ್ತೆ. ರೀಲಲ್ಲೂ ಕೆಟ್ಟದಿದೆ ಅಂತ ನಾನು ಹೇಳಲ್ಲ, ಅದನ್ನು ನಾವು ಟೇಲರ್ ಮಾಡ್ಕೋಬೋದು. ಅದನ್ನು ಟೇಲರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಕಾಲ್ಯಂಗ್ ಒಂದು ಕಡೆ ಹೇಳ್ತಾರೆ, ಐ ಥಿಂಕ್ ಇಟ್ ಇಸ್ ಫ್ರೆಡ್ರಿಕ್ ನಿಶ್ಜೆ ಅವ್ರ ಕಾಲ್ಯಂಗ್, ಅಂಟಿಲ್ ವಿ ಮೇಕ್ ದ ಸಬ್ಕಾನ್ಷಿಯಸ್ ಆಸ್ ಕಾನ್ಷಿಯಸ್ ವಿಲ್ ಫಾಲೋ ಎವ್ರಿಥಿಂಗ್ ದಟ್ ಸಬ್ಕಾನ್ಷಿಯಸ್ ಮೇಕ್ ಅಸ್ ಡೂ ಆ್ಯಂಡ್ ವಿ ಕಾಲ್ ಇಟ್ ಫೇಟ್ ಅಂತ. ಎಲ್ಲಿವರೆಗೂ ನಮಗೆ ಏನು ತಿಳಿಯೋಲ್ವೋ, ನಮ್ಮ ಮನಸ್ಸು ಏನು ಹೇಳ್ತಾ ಇದೆಯೋ ಅದನ್ನು ನಮ್ಮನ್ನು ಆಗಿಸ್ಕೊಳ್ಳೋದಿಲ್ಲ, ಕಾನ್ಷಿಯಸ್ ಡಿಸಿಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ನಾವು ಹಣೆ ಬರಹ ಅಂತ ಕರೆಯೋಕ್ಕೆ ಶುರು ಮಾಡ್ತೀವಿ ಅಂತ. ಆ ಪ್ರಾಸೆಸ್ನ ಕ್ರಾಸ್ ಮಾಡಬೇಕು ಅಂತಂದರೆ ಮೈಂಡ್ಲೆಸ್ ಕ್ರಾಲಿಂಗ್ ಸ್ಟಾಪ್ ಮಾಡಬೇಕು. ಈಗೇನೋ ಬಂತು, ಮನುಷ್ಯನ ಬ್ರೈನ್ ಎಷ್ಟು ಫ್ರೈ ಆಗಿ ಹೋಗುತ್ತೆ ಅಂತಂದರೆ, ಈ ಮೊಮೆಂಟಲ್ಲಿ ಯಾವುದೋ ಒಂದು ರೀಲ್ ಬಂದಿದೆ, ದುಃಖ ಆಗುತ್ತೆ ನನಗೆ. ನೆಕ್ಸ್ಟ್ ಮೊಮೆಂಟಲ್ಲೇ ಒಂದು ಫನಿ ರೀಲ್ ಬರುತ್ತೆ, ಖುಷಿ ಆಗುತ್ತೆ ನನಗೆ. ನೆಕ್ಸ್ಟ್ ಮೊಮೆಂಟಲ್ಲೇ ಪಾಕಿಸ್ತಾನ ಅಗೇನ್ಸ್ಟ್ ಏನೋ ಒಂದು ರೀಲ್ ಬರುತ್ತೆ, ಕೋಪ ಬರುತ್ತೆ ನನಗೆ. ವಿತಿನ್ 3 minutes ಯು ಆರ್ ಡೀಲಿಂಗ್ ವಿತ್ 3 different ಎಮೋಷನ್ಸ್. ಹೌ ಕ್ಯಾನ್ ಯುವರ್ ಬಾಡಿ ಕಾಂಪ್ರಿಹೆಂಡ್ ಇಟ್? ಹೌ ಕ್ಯಾನ್ ಯುವರ್ ಮೈಂಡ್ ಕಾಂಪ್ರಿಹೆಂಡ್ ಇಟ್? ನಮಗೆ ವಿ ಆರ್ ಆಲ್ ಮೆಚ್ಯೂರ್ಡ್ ಬ್ರೈನ್, ವಿ ಕ್ಯಾನ್ ಸ್ಟಿಲ್ ಅಂಡರ್ಸ್ಟ್ಯಾಂಡ್. ಬಟ್ ಕಿಡ್ಸ್, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ, ಊಟ ಮಾಡಿಸ್ಬಿಡ್ತಾರೆ. ಮಕ್ಕಳಿಗೆ ಆ ಥರ ಊಟ ಮಾಡಿಸ್ಬೇಕಾದ್ರೆ ನಾವು ಹಠ ಮಾಡ್ತಾ ಇದ್ದಾಗ ಮಕ್ಕಳು ಹಠ ಮಾಡಲ್ಲ, ಯಾಕಂದರೆ ಅವ್ರು ಅಲ್ಲಿ ಫೋಕಸ್ ಆಗಿದ್ದಾರೆ. ಅವ್ರು ಏನು ತಿಂತಾ ಇದ್ದಾರೆ, ಎಷ್ಟು ತಿಂತಾ ಇದ್ದಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ದೇರ್ ಇಸ್ ಒಬಿಸಿಟಿ, ಬೇಗ ಕನ್ನಡಕಗಳು ಬರ್ತಾ ಇವೆ, ಮಕ್ಕಳು ವೀಕ್ ಆಗ್ತಿದ್ದಾರೆ, ಇಮ್ಯುನಿಟಿ ಇದಾಗ್ತಾಯಿದೆ, ಅಲರ್ಜಿಕ್ ಆಗ್ತಾ ಇದ್ದಾರೆ. ಎಲ್ಲ ಯಾಕೆ ಆಗ್ತಿದೆ? ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನನ್ನ ಮಗ 2 ವರ್ಷಕ್ಕೆ 3 ವರ್ಷಕ್ಕೇ ಮೊಬೈಲ್ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಿಂದ. ನಂಗೆ ಅದು ಅರ್ಥನೇ ಆಗಲಿಲ್ಲ. ಈಗ ನನಗೆ ಗೊತ್ತಿಲ್ದಿರೋದು ನನ್ನ ಮಕ್ಳಿಗೆ ಗೊತ್ತಿದೆ, ಅದು ಅಂದರೆ ನನಗೆ ಗೊತ್ತಿಲ್ದಿರೋ ನಾಲೆಡ್ಜ್ ಗೊತ್ತಿದೆ ಅನ್ನೋದು ಇಸ್ ಡಿಫ್ರೆಂಟ್. ನಾನು ಹೇಗೆ ನನ್ನ ಫೋನ್ ಯೂಸ್ ಮಾಡ್ತೀನಿ ಅದಕ್ಕಿಂತ ಬೆಟರ್ ಆಗಿ ನನ್ನ ಮಕ್ಕಳು ಯೂಸ್ ಮಾಡ್ತಾರೆ ಅನ್ನೋದು ಈಗ ಒಂದು ದೊಡ್ಡ ಪ್ರೌಡ್ ಮೂಮೆಂಟ್ ಆಗಿದೆ ಪೇರೆಂಟ್ಸಿಗೆ. ದಟ್ ಈಸ್ ವಾಟ್ ದ ಥಿನ್ ಲೈನ್ ಇಸ್ ಅಲ್ವಾ? ಯಾವುದ್ರ ಬಗ್ಗೆ ನಾನು ಪ್ರೌಡಾಗಿ ಫೀಲ್ ಮಾಡಬೇಕು, ಯಾವುದ್ರ ಬಗ್ಗೆ ನಾನು ಪ್ರೌಡಾಗಿ ಫೀಲ್ ಮಾಡಬಾರ್ದು, ಅದು ಪೇರೆಂಟ್ಸಿಗೆ ಗೊತ್ತಿರಬೇಕು. ದ ಫಸ್ಟ್ 5 to 7 years ಇಸ್ ಅ ವೆರಿ ಫಾರ್ಮೇಟಿವ್ ಇಯರ್ಸ್ ಫಾರ್ ಕಿಡ್ಸ್. ಆವಾಗ ಪ್ರತಿಯೊಂದನ್ನು ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಗೇಜ್ ಮಾಡಿಕೊಂಡು ಗ್ರಾಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಟಕ್ ಟಕ್ ಅಂತ ಕಲಿತಾ ಇರ್ತಾರೆ. ಆ ಥರ ಕನ್ಸ್ಯೂಮ್ ಮಾಡ್ತಾ ಇರಬೇಕಾದ್ರೆ ನೀವು ಮೊಬೈಲ್ ಕೊಟ್ಟು ಈ ಥರ ಕಂಟೆಂಟ್ಗಳನ್ನ ಕನ್ಸ್ಯೂಮ್ ಮಾಡ್ಸೋಕ್ಕೆ ಶುರು ಮಾಡಿದ್ರೆ ಮಕ್ಕಳಿಗೆ, ದೇ ವಿಲ್ ಸ್ಟಾರ್ಟ್ ಲರ್ನಿಂಗ್ ಡಿಫ್ರೆಂಟ್ ಥಿಂಗ್ಸ್. ದೇರ್ ವಾಸ್ ಅ ವೆರಿ ವಂಡರ್ಫುಲ್ ಶಾರ್ಟ್ ಫಿಲ್ಮ್, ಐ ಹ್ಯಾವ್ ಮೆನ್ಷನ್ಡ್ ಇಟ್ ಅಬೌಟ್ ಇಟ್ ಬಿಫೋರ್ ಆಲ್ಸೋ. ಒಬ್ಬ ಚಿಕ್ಕ ಹುಡುಗ, ಒಂದು 4 ವರ್ಷ 5 ವರ್ಷ ಇರ್ಬೋದು ಆತನಿಗೆ, ಒಂದು 6 ವರ್ಷ ಅಂತಲೇ ಇಟ್ಕೊಳ್ಳೋಣ. ತಂದೆ ಜೊತೆಗೆ ಊಟ ಮಾಡ್ದ, ಟೇಬಲ್ ಮೇಲೆ ಕೂತಿರ್ತಾನೆ. ಅವ್ನು ಕೇಳ್ತಾನೆ, ಅಪ್ಪ ಸೆಕ್ಸ್ ಅಂದರೆ ಏನು ಅಂತ. ತಂದೆ ಫುಲ್ ಜೋರಾಗಿ ಕಂಡುಬಿಟ್ಬಿಟ್ಟು ತಾಯಿ ಕಡೆ ನೋಡಿ ಚೆನ್ನಾಗಿ ಬೈದಾಕ್ಬಿಡ್ತಾನೆ, ಎಲ್ಲಿಂದ ಕಲಿತಾ ಇದೆಯಾ, ಏನಿದು ಅಂತ. ಆಮೇಲೆ ರಾತ್ರಿ ಮಲಗಿಬಿಡ್ತಾರೆ. ಮಗ ರೂಮ್ಗೆ ಹೋಗಿ ಬೇಜಾರಲ್ಲಿ ಬಾಗಿಲು ಹಾಕೊಂಡ್ಬಿಡ್ತಾನೆ. ಆಮೇಲೆ ತಂದೆ ಲ್ಯಾಪ್ಟಾಪ್ ಓಪನ್ ಮಾಡಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಗೂಗಲಲ್ಲಿ ಸೆಕ್ಸ್ ಅಂತ ಹೊಡಿತಾನೆ. ನನಗೂ ಗೊತ್ತು, ನಿಮಗೂ ಗೊತ್ತು ಅವಾಗ ಏನು ಬರುತ್ತೆ ಅಂತ. ಕ್ಯಾಮ್ರಾ ಪ್ಯಾನ್ ಆಗುತ್ತೆ, ಟೇಬಲ್ ಮೇಲೆ ಒಂದು ಶೀಟ್ ಹಾರ್ತಾ ಇರುತ್ತೆ, ಅದರಲ್ಲಿ ಸೆಕ್ಸ್ ಮೇಲ್ ಆರ್ ಫೀಮೇಲ್ ಅಂತ ಇರುತ್ತೆ. ಅವ್ನು ಡೆಲಿವರ್ ಮಾಡಬೇಕು ಅಂತಿದ್ದು ಮೆಸೇಜ್ ಬೇರೆ, ಅವ್ನು ಕೇಳಿದ ಕ್ವಶನ್ ಬೇರೆ, ತಂದೆ ಅರ್ಥ ಮಾಡ್ಕೊಂಡಿದ್ದು ಬೇರೆ, ಹೇಳಿದ್ದು ಬೇರೆ. ಅದರಿಂದ ಅವನಿಗೇನಾಯಿತು, ಅವನಾಗೇ ಹೋಗಿ ಒಂದನ್ನು ಕಂಡಿಡ್ಕೊಳಕ್ಕೆ ಹೋದ. ಅದರಿಂದ ಅವನಿಗೇನು ಸಿಕ್ತು, ಸಿಗಬಾರ್ದು ಸಿಕ್ತು, ರೈಟ್? ಎಲ್ಲಿವರೆಗೂ ನಾವು ಒಂದಷ್ಟು ವಿಷಯಗಳನ್ನ, ಯಾವತ್ತೂ ಅಷ್ಟೇ, ಒಬ್ಬ ತಂದೆ ಮತ್ತು ಮಗ ಒಂದು ಮಾರ್ಕೆಟಲ್ಲಿ ಹೋಗ್ತಾ ಇರ್ತಾರೆ. ತಂದೆ ಅಲ್ಲಿ ನೋಡು ಅದು ಎಷ್ಟು ಚೆನ್ನಾಗಿದೆ, ಅಲ್ಲಿ ನೋಡು ಅವನು ಆ ಆಟ ಇದು ಎಷ್ಟು ಚೆನ್ನಾಗಿದೆ ಅಂತೆಲ್ಲ ತುಂಬ ಎಕ್ಸೈಟೆಡ್ ಆಗಿ ಹೇಳ್ತಾ ಇರ್ತಾನೆ. ಮಗ ಎಳಿತಾನೆ ಇರ್ತಾನೆ, ಬಾ ಮನೆಗೆ ಹೋಗೋಣ. ನಾನು ಇಷ್ಟು ತೋರಿಸ್ತಾ ಇದ್ದೀನಿ ಮಗನಿಗೆ, ಯಾಕೆ ಅವ್ನು ಎಕ್ಸೈಟೆಡ್ ಆಗೇ ಇಲ್ಲ ಅಂತ ತಂದೆಗೆ ಒಂದು ಕ್ವಶನ್ ಬರುತ್ತೆ. ಸರಿ ಅಂತ ಕೆಳಗಡೆ ನೋಡ್ತಾನೆ, ಹೋಗೋಣ ಆಯಿತು ಕರ್ಕೊಂಡು ಹೋಗೋಣ ಅಂತ ನೋಡ್ತಾನೆ, ಮಗನ ಶೂಲೇಸ್ ಬಿಚ್ಚೋಗಿರುತ್ತೆ. ಮಂಡಿಯೂರಿ ಶೂಲೇಸ್ ಕಟ್ಟೋಕ್ಕೆ ಶುರು ಮಾಡ್ತಾನೆ. ಹಿಂಗೆ ನೋಡ್ತಾನೆ, ಅದು ಸುತ್ತಮುತ್ತ ನೋಡ್ತಾನೆ, ಏನು ಕಾಣಿಸ್ತಾನೆ ಇರಲ್ಲ. ತಂದೆಗೆ ಅರ್ಥ ಆಗುತ್ತೆ, ನಾನು ನೋಡ್ತಾ ಇರೋದು ನನ್ನ ಮಗ ನೋಡ್ತಾ ಇಲ್ಲ ಅಂತ.
ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಳ್ತಾನೆ. ಆಗ ಮಗ ಹೇಳೋಕ್ಕೆ ಶುರು ಮಾಡ್ತಾನೆ, ನೋಡ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ದಟ್ ಈಸ್ ವಾಟ್ ದ ಜನ್ರೇಷನ್ ಗ್ಯಾಪ್ ಇಸ್. ಒಬ್ಬ ಪೇರೆಂಟ್ಸ್ ಆದವರು ಆ ಜನ್ರೇಷನ್ ಗ್ಯಾಪ್ ಅರ್ಥ ಮಾಡ್ಕೋಬೇಕು. ನಾನು ಯಾವತ್ತೂ ಈಗ ಫಾರ್ ಎಕ್ಸಾಂಪಲ್ ನೀವು ಸೀನಿಯರ್ ಆದ್ರಿ ಇಲ್ಲಿ ಅಂತ ಅಂದ್ಕೊಳ್ಳೋಣ, ನಿಮಗೆ ಕೆಲಸ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಒಬ್ಬರು ಫ್ರೆಶರ್ ಬಂದರು ಅಂತ ಅಂದ್ಕೊಳ್ಳೋಣ, ಅವ್ರೊಂದು ಕ್ವಶನ್ ಕೇಳ್ತಾರೆ ಅಂದ್ಕೊಳ್ಳೋಣ, ನಿಮ್ಗೆ ಮುರುಸಾಗುತ್ತೆ. ಇಷ್ಟು ಸಿಂಪಲ್ ಥಿಂಗ್ ಗೊತ್ತಿಲ್ವಾ ಅಂತ ನೀವು ಮರ್ತು ಹೋಗ್ತೀರಾ. ನೀವು ಬಿಗಿನಿಂಗಲ್ಲಿ ಬಂದಾಗ ನಿಮ್ಗೆ ಇದಿಷ್ಟು ಸಿಂಪಲ್ ಆಗಿರಲಿಲ್ಲ ಅಂತ. ಆ ಗ್ಯಾಪ್ನ ಪೇರೆಂಟ್ಸ್ ಆದವ್ರು ಕವರ್ ಮಾಡಬೇಕು. ಅವ್ರ ಲೆವೆಲ್ಗೆ ಇಳಿದು ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅವ್ರ ಲೆವೆಲಲ್ಲಿ ಏನು ಇದೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ಲೆವೆಲ್ ಏನಿದೆ ಅಂತ ಅವ್ರಿಗೆ ತೋರಿಸ್ಬೇಕು. ಎಲ್ಲಿವರೆಗೂ ಇದಾಗಲ್ವೋ, ಎಲ್ಲಿವರೆಗೂ ಈ ಥರ ಟಾಕ್ಸಿಕ್ ಥಿಂಗ್ಸ್ ಏನಿರುತ್ತೋ ಮೊಬೈಲೆಲ್ಲ ಯೂಸ್ ಮಾಡೋದು, ಅದನ್ನು ನೀವು ದೊಡ್ಡದು ಅದಕ್ಕೆ ಖುಷಿ ಪಡ್ತಿರೋ ಅಲ್ಲಿವರೆಗೂ ಹಾಳಾಗ್ತಾನೆ ಇರ್ತಾರೆ. ಆ್ಯಂಡ್ ಅದೇ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ಈಗ ಅಟೆನ್ಷನ್ ಸ್ಪ್ಯಾನ್ ಎಲ್ಲರದು ಯಾಕೆ 1.5 ನಿಮಿಷ 2 ನಿಮಿಷಕ್ಕೆ ಇಳಿದೋಗ್ಬಿಟ್ಟಿದೆ. ಒಬ್ರು ಕೂತ್ಕೊಂಡು ನ್ಯೂಸ್ ನೋಡಲ್ಲ, ಒಂದು ಪಾಡ್ಕಾಸ್ಟ್ ನೋಡಲ್ಲ, ಒಂದು ಇದನ್ನು ನೋಡೋಕ್ಕಾಗಲ್ಲ ಅಂತಂದರೆ ಎಲ್ಲರಿಗೂ ಇಷ್ಟೇ ಫಾರ್ಮ್ಯಾಟಲ್ಲಿ ಬೇಕು. ಎಲ್ಲಿವರೆಗೂ ಇದು ಹೋಗ್ತಾ ಇನ್ ಫ್ಯೂಚರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕಮಾಡಿಟಿ ಫಾರ್ ಯು ವಿಲ್ ಬಿ ಫೋಕಸ್ಡ್ ವರ್ಕ್. ಯಾಕಂದರೆ ಅದನ್ನು ಮಾಡೋರು ತುಂಬ ಕಡಿಮೆ ಇರ್ತಾರೆ. ಅದನ್ನು ನೀವು ಆ ಥರ ಟ್ರೈನ್ ಮಾಡ್ಕೋಬೇಕು. ಈಸಿಲಿ ಅವೈಲೇಬಲ್ ಏನಿದೆ ಕಂಟೆಂಟ್ ಕ್ರಿಯೇಟರಾಗಿ ನಾನು ಹೇಳ್ತೀನಿ. ಈಗ 2 ಥರ ಕಂಟೆಂಟ್ ಬರುತ್ತೆ. ಒಂದು ಡಿಸ್ಟ್ರಾಕ್ಷನ್, ಇನ್ನೊಂದು ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳೋ ಅಂಥ ಕಂಟೆಂಟ್. ಯಾವ ಥರ ನಿಮ್ಮ ಫೀಡ್ನ ಟೇಲರ್ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಕ್ವಶನ್ ಮಾಡಿಕೊಂಡು ಅದ್ರ ಥ್ರೂ ಹೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ತಿರೋ, ಇಲ್ಲ ಈ ಸೆಕೆಂಡಿಗೆ ಅದನ್ನು ಸೈಡಿಗೆ ತಳ್ಳಿ ಹಾಕಿ ಮುಂದಕ್ಕೆ ಹೋಗೋ ಪ್ರಯತ್ನ ಪಡ್ತಿರೋ, ಅದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ. ಈ ಮಾರ್ಷ್ ಮೇಲೋ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಒಂದಷ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಸಪ್ರೇಟ್ ರೂಮಲ್ಲಿ ಒಂದು ಮಾರ್ಷ್ ಮೇಲೋ ಇಟ್ಬಿಟ್ಟು, ಇದನ್ನು ಯಾರು ನಾನು ವಾಪಸ್ ಬರೋವರೆಗೂ ತಿನ್ನಲ್ವೋ ಅವ್ರಿಗೆ ಇನ್ನೊಂದು ಮಾರ್ಷ್ ಮೇಲೋ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ. ವಾಪಸ್ ಬಂದಾಗ ಯಾರ್ಯಾರು ತಿಂದುಬಿಟ್ಟಿರ್ತಾರೋ ಅವರೆಲ್ಲ 15 ವರ್ಷ 20 ವರ್ಷ ಫೋಕಸ್ ಮಾಡಿ ನೋಡಿದಾಗ ಅವರೆಲ್ಲ ಅಂಥದ್ದೇನೂ ಮಾಡೇ ಇರೋಲ್ಲ. ಬಟ್ ಯಾರು ಕಾದಿರ್ತಾರೋ ಅವರೆಲ್ಲ ಏನೋ ಒಂದು ಜೀವನದಲ್ಲಿ ಮಾಡಿರ್ತಾರೆ. ದಟ್ ಈಸ್ ವಾಟ್ ಡಿಲೇಡ್ ಗ್ರಾಟಿಫಿಕೇಷನ್ ಆ್ಯಂಡ್ ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಇಸ್. ಎಷ್ಟು ನೀವು ಕಾಯ್ತಿರೋ ಅಷ್ಟು ಏನೋ ಕಟ್ಕೊಳ್ತಾ ಇರುತ್ತೆ ಹಿಂದೆ. ಮಾತಿದೆಯಲ್ಲ, ಮನೆ ಕಟ್ಟಕ್ಕೆ ಟೈಮ್ ಬೇಕು, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ. ಹಾಗೆ ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ನಾನು ರೀಲ್ಸ್ ನೋಡೋ ತಪ್ಪು ಅಂತ ಹೇಳಲ್ಲ, ಟೇಲರ್ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಟೈಮ್ ಇಟ್ಕೊಳ್ಳಿ, ಅದಕ್ಕೊಂದು ಫಿಕ್ಸಡ್ ಟೈಮ್ ಇಟ್ಕೊಳ್ಳಿ. ಅದಾದಮೇಲೆ ಇಂಥ ಪುಸ್ತಕಗಳನ್ನ ಓದಿ. ಅರ್ಥ ಆಗ್ತಿಲ್ವಾ, ಹೇಳಿದ್ನಲ್ಲ ಬಕೆಟ್ ಕತೆ, ಓದಿ, ಫೋರ್ಸ್ಫುಲಿ ಓದಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಶ್ಲೋಕಗಳು ಓದ್ಬಿಟ್ಟೆ ಇದನ್ನು ಓದಬೇಕು ಅಂತೆಲ್ಲ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಓದಿ. ಅದರಲ್ಲಿ ನಿಮ್ಗೇನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೇನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೊಳ್ಳಿ.